ಹಾಯ್ ಗೆಳೆಯರೇ, ನಮಸ್ತೆ. ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಸ್ಟಾಕ್ ಮಾರ್ಕೆಟ್ ಲೆಸನ್ನಲ್ಲಿ ನಾನು ನಿಮಗೆ ಆಟೋಮೊಬೈಲ್ ಸೆಕ್ಟರ್ನ 2 ಬೆಸ್ಟ್ ಸ್ಟಾಕ್ಸ್ಗಳ ಬಗ್ಗೆ ಹೇಳ್ತಾ ಇರುವೆ. ಒಂದು ವೇಳೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಾಗಿ ಸ್ಟಾಕ್ಸ್ಗಳನ್ನ ಹುಡುಕ್ತಾ ಇದ್ದರೆ ನೀವು ಈ 2 ಸ್ಟಾಕ್ಸ್ಗಳನ್ನು ಕನ್ಸಿಡರ್ ಮಾಡಬಹುದು. ನಾನು ಹೇಳ್ತಾ ಇದ್ದೀನಿ ಅಂಥೇಳಿ ಬ್ಲೈಂಡ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಡಿ, ನನ್ನ ಮೇಲೆ ಬ್ಲೈಂಡ್ ಟ್ರಸ್ಟನ್ನು ಕೂಡ ಮಾಡಬೇಡಿ. ಸೊ ಈ ವಿಡಿಯೋವನ್ನು ನೋಡಿದ ನಂತರ ನೀವು ಈ 2 ಸ್ಟಾಕ್ಸ್ಗಳ ಮೇಲೆ ಡೀಟೇಲ್ಡ್ ಆಗಿ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಿ, ಅದಾದ ನಂತರ ನಿಮಗೆ ಈ ಸ್ಟಾಕ್ಸ್ಗಳಲ್ಲಿ ಫ್ಯೂಚರ್ ಕಾಣಿಸಿದರೆ, ಪ್ರಾಫಿಟ್ ಕಾಣಿಸಿದರೆ ಮಾತ್ರ ಇನ್ವೆಸ್ಟ್ಮೆಂಟನ್ನು ಮಾಡಿ. ಓಕೆನಾ? ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಲೆಟ್ಸ್ ಬಿಗಿನ್. ಗೆಳೆಯರೇ, ಆಟೋಮೊಬೈಲ್ ಸೆಕ್ಟರ್ ನನ್ನ ಫೇವರೇಟ್ ಸೆಕ್ಟರ್ ಆಗಿದೆ. ನನಗಂತೂ ಕಾರ್ಗಳ ಮೇಲೆ ಸಿಕ್ಕಾಪಟ್ಟೆ ಕ್ರಶ್ ಇದೆ, ಕ್ರೇಜ್ ಕೂಡ ಇದೆ. ಮಾರ್ಕೆಟ್ಗೆ ಹೊಸದಾಗಿ ಯಾವುದೇ ಕಾರ್ ಬಂದರೂ ಕೂಡ ನಾನು ಅದರ ಬಗ್ಗೆ ಕ್ಯೂರಿಯಸ್ ಆಗಿ ಎಲ್ಲವನ್ನು ತಿಳಿದುಕೊಳ್ಳುವೆ. ಸೊ ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಅದನ್ನು ಪರ್ಚೇಸ್ ಮಾಡಿ ತಂದಿದ್ದರೆ ಅವರ ಮನೆ ತನಕ ಹೋಗಿ ಅದರ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ, ಮೈಲೇಜ್ ಎಷ್ಟಿದೆ, ಸೇಫ್ಟಿ ರೇಟಿಂಗ್ ಎಷ್ಟಿದೆ ಎಂಬಿತ್ಯಾದಿ ವಿಷಯಗಳನ್ನೆಲ್ಲ ತಿಳಿದುಕೊಳ್ಳಲು ಟ್ರೈ ಮಾಡುವೆ. ನನಗೆ ರೋಡಲ್ಲಿ ಹೋಗುವಾಗ ಯಾವುದೇ ಕಾರು ಚೆನ್ನಾಗಿ ಕಾಣಿಸಿದರೂ ಕೂಡ ನಾನು ಆ ಓನರ್ನ ಜೊತೆಗೆ ಡಿಸ್ಕಸ್ ಮಾಡಿ ಅದರ ಬಗ್ಗೆ ಗ್ರೌಂಡ್ ರಿಯಾಲಿಟಿಯನ್ನು ತಿಳಿದುಕೊಳ್ಳುವೆ. ಅಷ್ಟರ ಮಟ್ಟಿಗೆ ನನಗೆ ಕಾರ್ಸ್ಗಳ ಮೇಲೆ ಕ್ರೇಜ್ ಇದೆ. ಅದಕ್ಕಾಗಿಯೇ ಆಟೋಮೊಬೈಲ್ ಸೆಕ್ಟರ್ನ ಬಗ್ಗೆ ನನ್ನ ನಾಲೆಜ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಬಹುದು. ಸೊ ಅದರ ಬೇಸಿಸ್ ಮೇಲೆ ನಾನು ಇವತ್ತಿನ ಲೆಸನ್ನಲ್ಲಿ ನಿಮಗೆ ಆಟೋಮೊಬೈಲ್ ಸೆಕ್ಟರ್ನ 2 ಬೆಸ್ಟ್ ಸ್ಟಾಕ್ಸ್ಗಳನ್ನು ಪರ್ಚೇಸ್ ಮಾಡಲು ರಿಕಮೆಂಡ್ ಮಾಡ್ತಾ ಇರುವೆ. ನೀವು ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಯಾವುದೇ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡುವುದಕ್ಕಿಂತ ಮುಂಚೆ ಮುಖ್ಯವಾಗಿ 4 ವಿಷಯಗಳ ಮೇಲೆ ಗಮನ ಹರಿಸಬೇಕು. ನಂಬರ್ 1, ಡೆಟ್ ಆನ್ ಕಂಪನಿ. ನೀವು ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಲು ಯೋಚನೆ ಮಾಡ್ತಾ ಇದ್ದೀರೋ ಆ ಕಂಪನಿಯ ಮೇಲೆ ಸಾಲ ಎಷ್ಟಿದೆ ಎಂಬುದರ ಬಗ್ಗೆ ಮೊದಲು ನೀವು ಗಮನ ಹರಿಸಬೇಕು. ಸರಿನಾ? ಆ ಸಾಲವನ್ನು ತೀರಿಸುವ ಕೆಪಾಸಿಟಿ ಆ ಕಂಪನಿಗೆ ಇದೆಯಾ ಅಥವಾ ಇಲ್ವಾ ಅಂತೇಳಿ ಚೆಕ್ ಮಾಡಬೇಕು. ಒಂದು ವೇಳೆ ಸಾಲ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದರೆ ಮತ್ತು ಆ ಕಂಪನಿಯ ಸೇಲು ಡೌನ್ ಆಗಿದ್ದರೆ ಅಂತಹ ಸ್ಟಾಕ್ಸ್ಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡಬಾರ್ದು. ನಂಬರ್ 2, ಕರೆಂಟ್ ನೆಟ್ ಸೇಲ್ಸ್. ಗೆಳೆಯರೇ, ನೀವು ಯಾವ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಲು ಟ್ರೈ ಮಾಡ್ತಾ ಇದ್ದೀರೋ ಆ ಕಂಪನಿಯ ಸದ್ಯದ ಸೇಲ್ ಎಷ್ಟಿದೆ, ಅಂದರೆ ಒಂದು ತಿಂಗಳಿಗೆ ಈ ಕಂಪನಿ ಎಷ್ಟು ವೆಹಿಕಲ್ಗಳನ್ನು ಸೇಲ್ ಮಾಡ್ತಾ ಇದೆ ಎಂಬುದನ್ನು ನೀವು ಪತ್ತೆ ಹಚ್ಚಬೇಕು. ಎಂಬುದರ ಡಾಟಾದ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು. 5-10 ವರ್ಷಗಳ ಹಿಂದೆ ಟಾಪಲ್ಲಿರುವ ಕಂಪನಿಯ ಸೇಲ್ಸು ಇವತ್ತು ಇಲ್ಲ. ಸರಿನಾ? ಮುಂಚೆ ಯಾವ ಕಂಪನಿಗಳು ಟಾಪಲ್ಲಿದ್ವೋ ವೆಹಿಕಲ್ ಸೆಕ್ಟರ್ನಲ್ಲಿ ಇವತ್ತು ಆ ಕಂಪನಿಗಳಿಗೆ ಯಾರೂ ಕೇಳೋರಿಲ್ಲ. ಇಷ್ಟರ ಮಟ್ಟಿಗೆ ಅವುಗಳ ಸೇಲ್ಸು ಬಿದ್ದೋಗಿದೆ. ಸೊ ನೀವು ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡುವುದಕ್ಕಿಂತ ಮುಂಚೆ ಸದ್ಯಕ್ಕೆ ಆ ಕಂಪನಿ ಎಷ್ಟು ಪೀಸ್ಗಳನ್ನು, ಎಷ್ಟು ಯೂನಿಟ್ಗಳನ್ನು ಸೇಲ್ ಮಾಡ್ತಾ ಇದೆ ಎಂಬುದನ್ನು ಕನ್ಸಿಡರ್ ಮಾಡಿ ಅನಂತರ ಹೂಡಿಕೆ ಮಾಡಬೇಕು. ನಂಬರ್ 3, ಕೆಪ್ಯಾಸಿಟಿ ಟು ಫೇಸ್ ದ ಗೋರ್ಮೆಂಟ್ ಪಾಲಿಸೀಸ್. ಅಂದರೆ ಗೋರ್ಮೆಂಟ್ ಪಾಲಿಸಿಗಳನ್ನು ಫೇಸ್ ಮಾಡುವಷ್ಟು ಕೆಪ್ಯಾಸಿಟಿ ನೀವು ಯಾವ ಕಂಪನಿಯ ಸ್ಟಾಕ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀರಲ್ಲ ಆ ಕಂಪನಿಗೆ ಇದೇನಾ ಅಥವಾ ಇಲ್ವಾ ಅಂತೇಳಿ ಟೆಸ್ಟ್ ಮಾಡಬೇಕು. ಸದ್ಯಕ್ಕಂತೂ ಗೋರ್ಮೆಂಟು ಅಲರ್ಟ್ ಮೂಡ್ನಲ್ಲಿದೆ. ಎಸ್ಪೆಷಲಿ ಹೇಳಬೇಕಂತಂದರೆ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ, ಅಂದರೆ ನಿತಿನ್ ಗಡ್ಕರಿ ಅವರ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದು ಅಗ್ರೆಸಿವ್ ಆಗಿದೆ ಮತ್ತು ಸ್ಟ್ರಿಕ್ಟ್ ಆಗಿ ಇದೆ ಕೂಡ. ಸೊ ಅವರು ಹೊಸ ಹೊಸ ಪಾಲಿಸಿಗಳನ್ನು ತರ್ತಾ ಇದ್ದಾರೆ. ಎನ್ವೈರ್ಮೆಂಟ್ ಪೊಲ್ಯೂಷನ್ ಆಗ್ತಾ ಇದೆ ಅಂಥೇಳಿ ಅವರು ನ್ಯಾಷನಲ್ ಕ್ಯಾಪಿಟಲ್ನಲ್ಲಿ ಅಂದರೆ ಡೆಲ್ಲಿ NCRನಲ್ಲಿ 15 ವರ್ಷಕ್ಕಿಂತ ಜಾಸ್ತಿ ಪೆಟ್ರೋಲ್ ಕಾರ್ಸ್ಗಳಿಗೆ ರನ್ ಮಾಡಲು ವ್ಯಾಲಿಡಿಟಿ ಇಲ್ಲ ಮತ್ತು 10 ವರ್ಷಕ್ಕಿಂತ ಜಾಸ್ತಿ ಡೀಸೆಲ್ ಕಾರ್ಗಳಿಗೆ ರನ್ ಮಾಡಲು ಅಲ್ಲಿ ವ್ಯಾಲಿಡಿಟಿ ಇಲ್ಲ. ಸೊ ಈ ಥರನಾದ ಬ್ಯಾನ್ಗಳನ್ನು ನ್ಯಾಷನಲ್ ಕ್ಯಾಪಿಟಲ್ನಲ್ಲಿ ಸದ್ಯಕ್ಕೆ ಹೇರಿದ್ದಾರೆ. ಸೊ ಅಲ್ಲಿ ಅದನ್ನು ಜನ ಒಪ್ಪಿಕೊಂಡಿದ್ದಾರೆ. ಅಂದರೆ 10 ವರ್ಷಕ್ಕಿಂತ ಮೇಲೆ ನಿಮಗೆ ಡೀಸೆಲ್ ಕಾರ್ಗಳನ್ನ ಯೂಸ್ ಮಾಡೋಕ್ಕೆ ಬರಲ್ಲ, 15 ವರ್ಷಕ್ಕಿಂತ ಮೇಲ್ಗಡೆ ಪೆಟ್ರೋಲ್ ಕಾರ್ಗಳನ್ನು ಯೂಸ್ ಮಾಡೋಕ್ಕೆ ಬರಲ್ಲ. ಇವೊಂದು ನಿಮ್ಮ ಗಾಡಿಗಳು ಫಿಟ್ ಕಂಡೀಷನ್ನಲ್ಲಿದ್ದರೂ ಕೂಡ ಯೂಸ್ ಮಾಡೋಕ್ಕೆ ಬರಲ್ಲ. ಆ ರೀತಿಯಾಗಿ ಲಾ ಅನ್ನು ತಂದಿದ್ದಾರೆ, ಒಂಥರದ ಬ್ಯಾನನ್ನು ತಂದಿದ್ದಾರೆ. ಸೊ ಈ ಲಾ ಮುಂದೆ 4-5 ವರ್ಷಗಳಲ್ಲಿ ದೇಶದಾದ್ಯಂತ ಎಕ್ಸ್ಪ್ಯಾಂಡ್ ಆಗುತ್ತೆ. ಸದ್ಯಕ್ಕೆ ಡೆಲ್ಲಿ NCRನಲ್ಲಿ ಈ ಲಾ ಲಾಗೂ ಇದೆ. ಮುಂದೆ ಇದು ಮುಂಬೈಗೆ ಬರುತ್ತೆ, ಬೆಂಗಳೂರಿಗೆ ಬರುತ್ತೆ, ಚೆನ್ನೈಗೆ ಬರುತ್ತೆ, ಹೈದರಾಬಾದಿಗೆ ಬರುತ್ತೆ, ಕೋಲ್ಕತ್ತಾಗೆ ಬರುತ್ತೆ, ಎಲ್ಲ ಕಡೆ ಕೂಡ ಬರುತ್ತೆ. ಆವಾಗ ಈ ಲಾ ಬಂದಾಗ ನಿಮ್ಮ ಕಂಪನಿ ಹತ್ರ ಇದನ್ನು ಫೇಸ್ ಮಾಡುವ ಕೆಪಾಸಿಟಿ ಇದೆನಾ ಅಥವಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕು. ಗೋರ್ಮೆಂಟು ಪೆಟ್ರೋಲ್ ಹಾಗೂ ಡೀಸೆಲ್ ಕಾರ್ಗಳ ಬದಲಾಗಿ ಇಲೆಕ್ಟ್ರಿಕ್ ಮೋಟಾರ್ಸ್ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತಾ ಇದೆ. ಇದನ್ನು ಪರ್ಚೇಸ್ ಮಾಡೋರಿಗೆ ಸಬ್ಸಿಡಿ ಕೊಡ್ತಾ ಇದೆ. ಸೊ ನೀವು ಯಾವ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರೋ ಆ ಕಂಪನಿಗೆ ಇಲೆಕ್ಟ್ರಿಕ್ ವೆಹಿಕಲ್ಗಳನ್ನು
ತಯಾರು ಮಾಡುವ ಯೋಗ್ಯತೆ ಕೆಪಾಸಿಟಿ ಇದೆನಾ ಅಥವಾ ಇಲ್ವಾ ಅಂತೇಳಿ ನೀವು ಚೆಕ್ ಮಾಡಬೇಕು. ಒಂದು ವೇಳೆ ಆ ಕಂಪನಿಗೆ ಇ ವಿಯಲ್ಲಿ ಕೆಪಾಸಿಟಿ ಇದ್ದರೆ ಸೊ ನೀವು ಅದರಲ್ಲಿ ಹೂಡಿಕೆ ಮಾಡಿ, ಇಲ್ಲ ತಂದರೆ ಮಾಡಬೇಡಿ. ನಂಬರ್ 3, ಸೇಫ್ಟಿ ರೇಟಿಂಗ್ಸ್. ಅಂದರೆ ಭಾರತ್ ಎನ್ಕ್ಯಾಪ್ನ ಕಡೆಯಿಂದ ಈ ವರ್ಷದಿಂದ ಸೇಫ್ಟಿ ರೇಟಿಂಗ್ಗಾಗಿ ಗೈಡ್ಲೈನ್ಸ್ಗಳು ಜಾರಿ ಆಗ್ತಾ ಇವೆ. ಸೊ ಆ ಗೈಡ್ಲೈನ್ಸ್ಗಳನ್ನು ಸ್ಯಾಟಿಸ್ಫೈ ಮಾಡುವಷ್ಟು ಕೆಪಾಸಿಟಿ ನೀವು ಹೂಡಿಕೆ ಮಾಡ್ತಾ ಇರುವ ಕಂಪನಿಗೆ ಇದೇನಾ ಅಥವಾ ಇಲ್ವಾ ಅಂತೇಳಿ ಚೆಕ್ ಮಾಡಬೇಕು. ನೀವು ಸುಜುಕಿಯ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದರೆ ನೀವು ಕೇರ್ಫುಲ್ ಆಗಿರಬೇಕು. ಏಕೆಂದರೆ ಮಾರುತಿ ಸುಜುಕಿ ಕಂಪನಿ ತುಂಬಾ ಅನ್ಸೇಫ್ ಆಗಿರುವ ಕಾರ್ಗಳನ್ನ ರೆಡಿ ಮಾಡುತ್ತೆ. ಈ ಭಾರತ್ ಎನ್ಕ್ಯಾಪ್ ಲಾಗು ಆದಾಗ ಫಸ್ಟ್ ಟಾರ್ಗೆಟ್ ಲಿಸ್ಟ್ನಲ್ಲಿರುವ ಒಂದು ಕಂಪ್ನಿ ಯಾವುದಪ್ಪ ಅಂತಂದರೆ ಸುಜುಕಿ ಆಗಿದೆ. ಸೊ ಈ ರೀತಿ ರೋಡ್ ಮಿನಿಸ್ಟ್ರಿಯಿಂದ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಯಿಂದ ಬಹಳಷ್ಟು ಪಾಲಿಸಿಗಳು ಬರ್ತಾ ಇವೆ. ಸೊ ಇಷ್ಟೆಲ್ಲ ಪಾಲಿಸಿಗಳನ್ನು ಫೇಸ್ ಮಾಡಿ ಗೆಲ್ಲುವ ಕೆಪಾಸಿಟಿ ನೀವು ಹೂಡಿಕೆ ಮಾಡ್ತಾ ಇರುವ ಕಂಪನಿಗೆ ಇದೇನಾ ಅಥವಾ ಇಲ್ವಾ ಅಂಥೇಳಿ ನೀವು ಮೊದಲು ಸ್ಟಡಿ ಮಾಡಬೇಕು. ಅದಾದ ನಂತರ ಹೂಡಿಕೆ ಮಾಡಬೇಕು. ನಂಬರ್ 4, ಆಟೋಮೊಬೈಲ್ ಸೆಕ್ಟರ್ನ ಸ್ಟಾಕ್ಸ್ಗಳು ಯಾವಾಗ ಲೋ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಾ ಇರುತ್ತೋ ಆವಾಗ ನೀವು ಪರ್ಚೇಸ್ ಮಾಡಬೇಕು. ಹೈ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಾ ಇರುವಾಗ ಪರ್ಚೇಸ್ ಮಾಡೋದಲ್ಲ. ಸದ್ಯಕ್ಕೆ ಈಗ ಟಾಟಾ ಮೋಟಾರ್ಸು ಇವತ್ತಿಗೆ ನಾನು ವಿಡಿಯೋ ಮಾಡುವಾಗ 423 ರೂಪೀಸ್ ಇದೆ. ಸೊ ಇದು ಒಂಥರ ಲೋವೆಸ್ಟ್ ರೇಟಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದೇ ಸ್ಟಾಕು ಒಂದು 3 ತಿಂಗಳು ಬಿಟ್ಟಾಗ ನನ್ನ ಅಂದಾಜಿನ ಪ್ರಕಾರ ಒಂದು 480ವರೆಗೂ ಹೋಗೋ ಚಾನ್ಸಸ್ ಇದೆ. ಸೇಲ್ಸ್ ಜಾಸ್ತಿ ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದು 540 ತನಕ ಮಿನಿಮಮ್ನಾದರೂ ಹೋಗುತ್ತೆ. ಸೊ ನೀವು 540ಗೆ ಹೋದಾಗ ಪರ್ಚೇಸ್ ಮಾಡೋದಲ್ಲ. ಸೊ ಯಾವಾಗ ಶೇರ್ ಪ್ರೈಸು ಲೋ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಾ ಇರುತ್ತೋ ಆವಾಗ ಪರ್ಚೇಸ್ ಮಾಡಬೇಕು. ಸೊ ನೀವು ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಯಾವುದೇ ಸ್ಟಾಕ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಈ 4 ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡಲೇಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಐ ಹೋಪ್ ನಿಮಗೆ ಈ 4 ಪಾಯಿಂಟ್ಗಳು ಅರ್ಥ ಆಗಿವೆ ಅಂತ ಅನ್ಕೋತೀನಿ. ಈಗ ಆಟೋಮೊಬೈಲ್ ಸೆಕ್ಟರ್ನ 2 ಬೆಸ್ಟ್ ಸ್ಟಾಕ್ಸ್ಗಳು ಯಾವುದಂತ ನೋಡೋಣ. ನಂಬರ್ 1, ಟಾಟಾ ಮೋಟಾರ್ಸ್. ಗೆಳೆಯರೆ, ನೀವು ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಲು ಇಂಟ್ರೆಸ್ಟೆಡ್ ಆಗಿದ್ದರೆ ನಾನು ನಿಮಗೆ ರಿಕಮೆಂಡ್ ಮಾಡುವ ನಂಬರ್ 1 ಸ್ಟಾಕ್ ಯಾವುದಪ್ಪ ಅಂತಂದರೆ ಟಾಟಾ ಮೋಟಾರ್ಸ್. ಯಾಕೆ ಅನ್ನೋದಕ್ಕೆ ಕಾರಣಗಳು ಇಂತಿವೆ. ಸದ್ಯಕ್ಕೆ ಟಾಟಾ ಮೋಟಾರ್ಸ್ ಇಂಡಿಯಾದ ಲಾರ್ಜೆಸ್ಟ್ ಆಟೋಮೊಬೈಲ್ಸ್ ಕಂಪನಿಯಾಗಿದೆ. ಇದು ಫಾಸ್ಟೆಸ್ಟ್ ಗ್ರೋಯಿಂಗ್ ಆಟೋಮೊಬೈಲ್ ಕಂಪನಿ ಕೂಡ ಆಗಿದೆ. ಸದ್ಯಕ್ಕೆ ಇದರ ಗ್ರೋಯಿಂಗ್ ರೇಟು ತುಂಬಾ ಜಾಸ್ತಿ ಇದೆ ಮಿಕ್ಕ ಕಂಪನಿಗಳಿಗೆ ಕಂಪೇರ್ ಮಾಡಿದರೆ. ಟಾಟಾ ಮೋಟಾರ್ಸು ಜಗತ್ತಿನಲ್ಲಿ ಟ್ರಕ್ಗಳ ಉತ್ಪಾದನೆಯಲ್ಲಿ 4ನೇ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಿದೆ. ಇನ್ನು ಬಸ್ಸಸ್ಗಳ ಮ್ಯಾನುಫ್ಯಾಕ್ಚರ್ನಲ್ಲಿ ಟಾಟಾ ಮೋಟಾರ್ಸು ಜಗತ್ತಿನಲ್ಲಿಯೇ 2nd ಪೊಸಿಷನ್ನಲ್ಲಿ ಬರುತ್ತೆ. ಕಮರ್ಷಿಯಲ್ ವೆಹಿಕಲ್ ಸೆಕ್ಟರ್ನಲ್ಲಿ ಟಾಟಾ ಮೋಟಾರ್ಸು ಲೀಡರ್ ಆಗಿದೆ, ಇಂಡಸ್ಟ್ರಿ ಲೀಡರ್ ಆಗಿದೆ. ಕಮರ್ಷಿಯಲ್ ವೆಹಿಕಲ್ಸ್ಗಳೆಂದರೆ ಟ್ರಕ್ಗಳು, ಬಸ್ಗಳು, ಈ ಥರನಾದ ವೆಹಿಕಲ್ಸ್ಗಳು ಬರ್ತಾವಲ್ಲ, ಗೂಡ್ಸ್ ಕ್ಯಾರಿಯರ್ಗಳು, ಅದರಲ್ಲಿ ಟಾಟಾ ಮೋಟಾರ್ಸು ಲೀಡರ್ ಆಗಿದೆ. ಪ್ಯಾಸೆಂಜರ್ ವೆಹಿಕಲ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸೆಲ್ಲಿಂಗ್ನಲ್ಲಿ ಸದ್ಯಕ್ಕೆ ಟಾಟಾ ಮೋಟಾರ್ಸು 3ನೇ ಪೊಸಿಷನ್ನಲ್ಲಿದೆ. ಪ್ಯಾಸೆಂಜರ್ ವೆಹಿಕಲ್ಸ್ ಅಂದರೆ ಕಾರ್ಸ್ಗಳು, ಅಂದರೆ ಯಾವ ವೆಹಿಕಲ್ಸ್ನಲ್ಲಿ ಜನ ಟ್ರಾವೆಲ್ ಮಾಡ್ತಾರೋ ಅಂದರೆ ಕಾರ್ಸ್ಗಳಲ್ಲಿ ಟಾಟಾ ಮೋಟಾರ್ಸು ಸದ್ಯಕ್ಕೆ 3rd ಸ್ಟೇಜ್ನಲ್ಲಿದೆ. ಮುಂಬರುವ 3ರಿಂದ 4 ತಿಂಗಳುಗಳಲ್ಲಿ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಟಾಟಾ 2nd ಬರುತ್ತೆ, ಅದಾದ ನಂತರ 1st ಪೊಸಿಷನ್ಗೂ ಕೂಡ ಬರುತ್ತೆ. ಅಷ್ಟರ ಮಟ್ಟಿಗೆ ಟಾಟಾ ಮೋಟಾರ್ಸ್ನ ಸೇಲ್ಸ್ಗಳು ಜಾಸ್ತಿ ಆಗ್ತಾ ಇವೆ. ಟಾಟಾ ಮೋಟಾರ್ಸ್ನ ಕಾರುಗಳ ಮೇಲೆ ಜನರಿಗೆ ಒಮ್ಮಿಂದೊಮ್ಮೆಲೆ ಪ್ರೀತಿ ಬರಲು ಕಾರಣ ಏನಪ್ಪ ಅಂತಂದರೆ ಟಾಟಾ ಯಾವತ್ತೂ ಕೂಡ ಸೇಫ್ಟಿ ಜೊತೆಗೆ ಕಾಂಪ್ರಮೈಸ್ ಮಾಡಲ್ಲ. ಅಂದರೆ ಮಿಕ್ಕ ಕಂಪನಿಗಳು ಸೇಫ್ಟಿ ಜೊತೆಗೆ ಕಾಂಪ್ರಮೈಸ್ ಮಾಡ್ತವೆ, ಅಂದರೆ ಸೇಫ್ ಆಗಿರುವ ಕಾರ್ಗಳನ್ನು ರೆಡಿ ಮಾಡಲ್ಲ. ಬಟ್ ಟಾಟಾ ಕಂಪನಿ ಆಲ್ವೇಸ್ 5 ಸ್ಟಾರ್ ರೇಟಿಂಗ್ ಇರುವ ಕಾರ್ಸ್ಗಳನ್ನು, ಸೇಫ್ ಇರುವ ಕಾರ್ಸ್ಗಳನ್ನ ರೆಡಿ ಮಾಡುತ್ತೆ. ಮತ್ತು ಇತ್ತೀಚೆಗೆ ಬಂದಿರುವ ಕಾರ್ಸ್ಗಳಲ್ಲಿ ಡಿಸೈನ್ ಕೂಡ ಚೆನ್ನಾಗಿದೆ, ಮೈಲೇಜ್ ರೇಟಿಂಗ್ ಕೂಡ ಚೆನ್ನಾಗಿದೆ. ಇಂಜಿನ್ನಲ್ಲಿ ಮುಂಚೆ ಎರರ್ ಬರ್ತಾಯಿತ್ತು ಟಾಟಾದ ಕಾರ್ಗಳಲ್ಲಿ, ಸೊ ಅದನ್ನೆಲ್ಲ ಅವರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಮೂಲಕ ಇಂಪ್ರೂವ್ಮೆಂಟನ್ನು ಮಾಡಿದ್ದಾರೆ. ಮುಂಚೆ ಟಾಟಾದ ಸರ್ವಿಸ್ ಅಂತೂ 3rd ಕ್ಲಾಸ್ ಇತ್ತು. ಅಂದರೆ ನೀವು ಸರ್ವಿಸಿಂಗ್ ಹೋದರೆ, ವರ್ಕ್ಶಾಪ್ಗಳಿಗೆ ಹೋದರೆ ಕೇಳೋರು ಇರಲಿಲ್ಲ, ಆ ರೀತಿಯಾಗಿತ್ತು. ಬಟ್ ಇತ್ತೀಚೆಗೆ ಟಾಟಾನವರು ಅದನ್ನು ಇಂಪ್ರೂವ್ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಗೌರ್ಮೆಂಟು ಪೆಟ್ರೋಲ್ ಹಾಗೂ ಡೀಸೆಲ್ ಕಾರುಗಳ ಮೇಲೆ ಬ್ಯಾನನ್ನು ತಂದಿರೋದ್ರಿಂದ ಮ್ಯಾಕ್ಸಿಮಮ್ ಜನ, ಎಜುಕೇಟೆಡ್ ಆಗಿರುವ ಜನ ಇಲೆಕ್ಟ್ರಿಕ್ ಕಾರ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಟಾಟಾದವರ ಹತ್ರ ಇಲೆಕ್ಟ್ರಿಕ್ ಕಾರು ಆಲ್ರೆಡಿ ಲಾಂಚ್ ಆಗಿದೆ, ಟಾಟಾ ನೆಕ್ಸಾನ್ EV. ಸೊ ಇದರ ಸೇಲ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಟಾಟಾಗೆ ಮುಂಬರೋ ದಿನಗಳಲ್ಲಿ ದೊಡ್ಡ ಫ್ಯೂಚರ್ ಇದೆ. ಈ ಕಾರಣದಿಂದಲೇ ಜಾಸ್ತಿ ಜನ ಟಾಟಾದ ಕಾರುಗಳ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ, ಇದನ್ನೇ ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಟಾಟಾ ಮೋಟಾರ್ಸು ಇಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ನಲ್ಲಿ 75%ಗಿಂತಲೂ ಜಾಸ್ತಿ ಮಾರ್ಕೆಟ್ ಶೇರನ್ನು ಕ್ಯಾಪ್ಚರ್ ಮಾಡಿದೆ.
ಮಿಕ್ಕ ಕಾಂಪಿಟೇಟರ್ ಕಂಪನಿಗಳು ಇನ್ನೂ ಇಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ರೆಡಿ ಮಾಡಲೋ ಅಥವಾ ಬೇಡವೋ ಅನ್ನೋ ಡಿಸ್ಕಷನ್ನಲ್ಲಿವೆ. ಆದರೆ ಟಾಟಾ ಮೋಟಾರ್ಸು ಸದ್ಯಕ್ಕೆ ತನ್ನ ಇಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಲಾಂಚ್ ಮಾಡಿದೆ. ಸದ್ಯಕ್ಕೆ ಟಾಟಾ ನೆಕ್ಸಾನ್ ಇ ವಿ ಲಾಂಚ್ ಆಗಿದೆ. ಇದರ ಜೊತೆಗೆ ಮಿಕ್ಕ ಎಲ್ಲ ಕಾರ್ಗಳನ್ನು ಕೂಡ ಇಲೆಕ್ಟ್ರಿಕ್ ಸೆಕ್ಟರ್ನಲ್ಲಿ ಕೊಡಲು ಟಾಟಾ ಕಂಪನಿ ಹರಸಾಹಸ ಮಾಡ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇದನ್ನು ಬೇಗನೆ ಪ್ರೊವೈಡ್ ಮಾಡುತ್ತೆ. ಸದ್ಯಕ್ಕೆ ಟಾಟಾ ಮೋಟಾರ್ಸು ಅಗ್ರೆಸಿವ್ ಇನೋವೇಟಿವ್ ಮೋಡ್ನಲ್ಲಿದೆ. ಇಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೂ ಕೂಡ ಇನೋವೇಷನನ್ನು ಮಾಡ್ತಾ ಇದೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಸಿಕ್ಕಾಪಟ್ಟೆ ದುಡ್ಡನ್ನು ಸುರಿತಾ ಇದೆ. ಇದರ ಜೊತೆಗೆ ಪ್ಯಾಸೆಂಜರ್ ವೆಹಿಕಲ್ಸ್ಗಳಲ್ಲಿ ಅಂದರೆ ಕಾರ್ಸ್ಗಳ ಮೇಲೂ ಕೂಡ ಸಿಕ್ಕಾಪಟ್ಟೆ ಇನೋವೇಷನನ್ನು ಮಾಡ್ತಾ ಇದೆ. ಸೊ ಈ ಇನೋವೇಷನನ್ನು ರಿಸಲ್ಟನ್ನು ನೀವು ಟಾಟಾ ನೆಕ್ಸಾನ್ನಲ್ಲಿ ಮತ್ತು ಟಾಟಾ ಪಂಚ್ನಲ್ಲಿ ನೋಡಬಹುದು. ಟಾಟಾ ಹೆರಿಯರನ್ನು, ಟಾಟಾ ಸಫಾರಿಯನ್ನು, ಲೇಟೆಸ್ಟ್ ಆಗಿರೋ ವರ್ಷನನ್ನು ನೋಡಿದರೆ ನಿಮಗೆ ಟಾಟಾ ಕಂಪನಿ ಕಮ್ ಬ್ಯಾಕ್ ಮಾಡ್ತಾ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸದ್ಯಕ್ಕೆ ಟಾಟಾ ಕಂಪನಿ ಅಂತೂ ಅಗ್ರೆಸಿವ್ ಆಗಿ ಗ್ರೋ ಆಗ್ತಾ ಇದೆ. ಸೊ ಈಗ ಇದು ಗ್ರೋಯಿಂಗ್ ಸ್ಟೇಜ್ನಲ್ಲಿದೆ. ಸೊ ಈಗಲೇ ಇದರಲ್ಲಿ ನಾವು ಹೂಡಿಕೆ ಮಾಡಿದರೆ ಮುಂಬರುವ ದಿನಗಳಲ್ಲಿ ಅಂದರೆ ಲಾಂಗ್ ಟರ್ಮ್ನಲ್ಲಿ ನಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಟೈಟಾನ್ ಕಂಪನಿಯಲ್ಲಿ ರಾಕೇಶ್ ಜುಂಜುನ್ವಾಲಾ ಅವರು ಇನ್ವೆಸ್ಟ್ ಮಾಡಿದಾಗ ಅದರ ಪ್ರೈಸು ನನ್ನ ಸ್ಟಡಿ ಪ್ರಕಾರ 2 ರಿಂದ 3 ರೂಪಾಯಿ ಇತ್ತು. ಬಟ್ ಈಗ ಅದರ ಪ್ರೈಸ್ ಎಲ್ಲಿದೆ ಅಂತ ನೋಡಿ, ಸರಿನಾ? ಆ ರೀತಿ ನಾವು ಕೂಡ ಥಿಂಕ್ ಮಾಡಬೇಕು. ಸದ್ಯಕ್ಕೆ ಟಾಟಾ ಮೋಟಾರ್ಸು ವರ್ಕ್ ಮಾಡ್ತಾ ಇದೆ. ಸೊ ಇದರ ಹತ್ರ ಇ ವಿ ಸೆಕ್ಟರ್ನಲ್ಲಿ 75%ಗಿಂತಲೂ ಜಾಸ್ತಿ ಮಾರ್ಕೆಟ್ ಶೇರ್ ಇದೆ ಅಂತಂದರೆ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಲು ಇದೇ ಬೆಸ್ಟ್ ಸ್ಟಾಕ್ ಆಗಿದೆ. ಸೊ ಇಷ್ಟೆಲ್ಲ ಕಾರಣಗಳಿಂದ ಟಾಟಾ ಮೋಟಾರ್ಸು ಈ ಸೆಕ್ಟರ್ನಲ್ಲಿ ನನ್ನ ಫೇವ್ರೆಟ್ ಸ್ಟಾಕ್ ಆಗಿದೆ. ಇದರಲ್ಲಿ ನಾನು ಹೂಡಿಕೆ ಮಾಡಿರುವೆ. ಸೊ ನೀವು ಕೂಡ ಸ್ಟಡಿ ಮಾಡಿ ಫ್ಯೂಚರ್ ಕಾಣಿಸಿದರೆ ಹೂಡಿಕೆ ಮಾಡಬಹುದು. ನನ್ನ ಕಡೆಯಿಂದ ಫೋರ್ಸ್ ಏನೂ ಇಲ್ಲ, ಯಾಕೆಂದರೆ ನನಗೇನು ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಸ್ಟಾಕ್ ನಂಬರ್ 2 ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ. ಗೆಳೆಯರೆ, ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಾಗಿ ಕನ್ಸಿಡರ್ ಮಾಡಬಹುದಾದ 2ನೇ ಬೆಸ್ಟ್ ಸ್ಟಾಕ್ ಯಾವುದಪ್ಪ ಅಂತಂದರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ. ಗೆಳೆಯರೆ, ವಾಲ್ಯೂಮ್ ಸೇಲ್ನ ಅನುಸಾರವಾಗಿ ನೋಡೋಕ್ಕೆ ಹೋದರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಜಗತ್ತಿನ ಅತಿ ದೊಡ್ಡ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರರ್ ಆಗಿದೆ. ಅಂದರೆ ಟ್ರ್ಯಾಕ್ಟರ್ಗಳ ಉತ್ಪಾದನೆಯಲ್ಲಿ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ದೊಡ್ಡ ಕಂಪನಿಯಾಗಿದೆ ಅಂತ ಹೇಳಬಹುದು. ಇದರ ಜೊತೆಗೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಕಂಪನಿಯ ಸೇಲ್ಸ್ಗಳು ಸಿಕ್ಕಾಪಟ್ಟೆ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಇವೆ. ಮಹೀಂದ್ರಾ ಕಡೆಯಿಂದ ಮಹೀಂದ್ರಾ ಥಾರ್ ಬಂದಿದೆ ಲೇಟೆಸ್ಟ್ ಆಗಿ, ಅದು ಕೂಡ ಚೆನ್ನಾಗಿದೆ. ಮಹೀಂದ್ರಾ ಕಡೆಯಿಂದ ಮಹೀಂದ್ರಾ XU300 ಬಂದಿದೆ. ಅದೊಂದು ಪರ್ಫೆಕ್ಟ್ 5 ಸ್ಟಾರ್ ರೇಟಿಂಗ್ ಇರುವ ಗಾಡಿಯಾಗಿದೆ. ಲುಕ್ಸ್ ಕೂಡ ಚೆನ್ನಾಗಿದೆ, ಮೈಲೇಜ್ ಕೂಡ ಚೆನ್ನಾಗಿದೆ, ಸೇಫ್ಟಿ ರೇಟಿಂಗ್ ಕೂಡ ಚೆನ್ನಾಗಿದೆ. ಮತ್ತೇನು ಬೇಕಾಗಿದೆ? ಹೀಗಾಗಿ ಜಾಸ್ತಿ ಜನ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇನ್ನು ದೊಡ್ಡವರ ಕಾರ್ಗಳಿಗೆ ಟಕ್ಕರ್ ಕೊಡುವುದಕ್ಕಾಗಿ ಅಂದರೆ ಫಾರ್ಚುನರ್ ಕಾರ್ಗಳಿಗೆ ಟಕ್ಕರ್ ಕೊಡುವುದಕ್ಕಾಗಿ ಮಹೀಂದ್ರಾ ಒಬ್ಬನೇ ಕಾಂಪೀಟ್ ಮಾಡ್ತಾ ಇದೆ. ಮಿಕ್ಕ ಯಾವುದೇ ಕಂಪನಿಗಳು ಫಾರ್ಚುನರ್ಗೆ ಟಕ್ಕರ್ ಕೊಡೋದಕ್ಕಾಗಿ ಯೋಚನೆ ಮಾಡ್ತಾ ಇಲ್ಲ. ಬಟ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಕಂಪನಿ ಫಾರ್ಚುನರ್ಗೆ ಟಕ್ಕರನ್ನು ಕೊಡೋದಕ್ಕಾಗಿ ಮಹೀಂದ್ರಾ XU700 ಲಾಂಚ್ ಮಾಡಿದೆ. ಅದರ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಸೊ ಜನರ ಒಲವು ಕೂಡ ಅದರತ್ತ ಸಾಕ್ತಾ ಇದೆ. ಸೊ ಸದ್ಯಕ್ಕೆ ಒಂದು ಡಾಟಾದ ಪ್ರಕಾರ ಮಹೀಂದ್ರಾ ಕಂಪನಿ 1,43,000 ಯೂನಿಟ್ಸ್ಗಳ ಡೆಲಿವರಿಯನ್ನು ಕೊಡೋದು ಬಾಕಿ ಇದೆ. ಅಂದರೆ 1,43,000 ವೆಹಿಕಲ್ಸ್ಗಳ ಡೆಲಿವರಿಯನ್ನು ಮಹೀಂದ್ರಾ ಕೊಡೋದಿದೆ. ಅಂದರೆ ಇಷ್ಟು ದೊಡ್ಡ ಕ್ವಾಂಟಿಟಿಯಲ್ಲಿ ಅವರ ಕಾರ್ಸ್ಗಳು ವೆಹಿಕಲ್ಸ್ಗಳು ಬುಕ್ಕಿಂಗ್ ಆಗಿವೆ. ಸೊ ಇದರ ಅಂದಾಜಿನ ಮೇಲೆ ನೀವು ಮಹೀಂದ್ರಾ ಕಮ್ಬ್ಯಾಕ್ ಮಾಡಿದೆ ಅನ್ನೋದನ್ನು ಗೆಸ್ ಮಾಡಬಹುದು. ಮತ್ತು ಫ್ಯೂಚರ್ನಲ್ಲಿ ಮಹೀಂದ್ರಾ ಇದೇ ರೀತಿ ಮುಂದೆ ಹೋಗುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗೆಸ್ ಮಾಡಬಹುದು. ಇದರ ಜೊತೆಗೆ ಮಹೀಂದ್ರಾ ಕಂಪನಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡ್ತಾ ಇದೆ. ಜೊತೆಗೆ ಇಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ತನ್ನ ಕಾರ್ಗಳನ್ನು ಲಾಂಚ್ ಮಾಡೋದಕ್ಕಾಗಿ ಫುಲ್ ತಯಾರಿಯನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾವನ್ನು ಕೂಡ ಕನ್ಸಿಡರ್ ಮಾಡಬಹುದು. ಗೆಳೆಯರಿ, ಇವೆರಡು ಸ್ಟಾಕ್ಸ್ಗಳು ಆಟೋಮೊಬೈಲ್ ಸೆಕ್ಟರ್ನ ಬೆಸ್ಟ್ ಸ್ಟಾಕ್ಸ್ಗಳಾಗಿವೆ ನನ್ನ ಅನುಸಾರವಾಗಿ. ಸೊ ನನ್ನ ಸ್ಟಡಿಯ ಅನುಸಾರವಾಗಿ, ನನ್ನ ಫಂಡಮೆಂಟಲ್ ಅನಾಲಿಸಿಸ್ನ ಅನುಸಾರವಾಗಿ ಇವೆರಡು ಸ್ಟಾಕ್ಸ್ಗಳು ಲಾಂಗ್ ಟರ್ಮ್ಗಾಗಿ ಹೂಡಿಕೆ ಮಾಡಲು ಪರ್ಫೆಕ್ಟ್ ಆಗಿವೆ. ಸೊ ಇದನ್ನು ಕೇಳಿದ ನಂತರ ನಿಮ್ಮ ತಲೆಯಲ್ಲಿ ಒಂದು ದೊಡ್ಡ ಡೌಟ್ ಬಂದಿರುತ್ತೆ. ಅದೇನಪ್ಪ ಅಂತಂದರೆ, ಸರ್ ಮಾರುತಿ ಸುಜುಕಿಯ ಸ್ಟಾಕನ್ನು ಯಾಕೆ ರೆಕಮೆಂಡ್ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ತಲೆಯಲ್ಲಿ ಒಂದು ಡೌಟ್ ಬಂದಿರುತ್ತೆ. ಸೊ ಅದಕ್ಕೂ ಕೂಡ ನಾನು ಕೆಲವೊಂದಿಷ್ಟು ಕಾರಣಗಳನ್ನು ನಿಮಗೆ ಕೊಡುವೆ. ಮೊದಲನೇ ಕಾರಣ ಏನಪ್ಪ ಅಂತಂದರೆ, ಮಾರುತಿ ಸುಜುಕಿಯ ಸ್ಟಾಕು ಸದ್ಯಕ್ಕೆ 8,500 ಮೇಲಿದೆ, ಬಹುಶಃ 8,000 ಮೇಲಂತೂ ಇದೆ. ಸೊ ಇದು ಎಲ್ರಿಗೂ ಕೂಡ ಅಫೋರ್ಡೆಬಲ್ ಆಗಲ್ಲ. ಮ್ಯಾಕ್ಸಿಮಮ್ ಜನರಿಗೆ ಈ ಸ್ಟಾಕು ಅಫೋರ್ಡೆಬಲ್ ಆಗಲ್ಲ. ಅದಕ್ಕಾಗಿಯೇ ನಾನು ಇದನ್ನು ಬೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ರೀಸನ್ ನಂಬರ್ 2, ಮಾರುತಿ ಸುಜುಕಿ ರೀಸೆಂಟಾಗಿ ವರ್ಸ್ಟ್ ಕ್ವಾಲಿಟಿಯ ಕಾರ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ತುಂಬಾ ಅನ್ಸೇಫ್ ಆಗಿರುವ ಕಾರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ.
ಈಗಂತೂ ಸದ್ಯಕ್ಕೆ ಜನ ಎಜುಕೇಟೆಡ್ ಆಗಿದ್ದಾರೆ, ಅವೇರ್ಡ್ ಆಗಿದ್ದಾರೆ. ಹೀಗಾಗಿ ಮಾರುತಿ ಸುಜುಕಿಯ ಕಂಪನಿಯ ಸೇಲ್ಸ್ಗಳು ಟೋಟಲ್ ಆಗಿ ಡೌನ್ಫಾಲ್ ಆಗ್ತಾ ಇವೆ. ಅಂದರೆ ಸೇಲ್ಸ್ಗೆ ಕೇಳೋರಿಲ್ಲ. ಅಂದರೆ ಪುಕ್ಸಟ್ಟೆ ಬ್ರ್ಯಾಂಡಿಂಗ್ ಇದೆ. ಮಾರುತಿ ಒಂದಾನೊಂದು ಕಾಲದಲ್ಲಿ ಈ ಸೆಕ್ಟರ್ನಲ್ಲಿ ಕಿಂಗ್ ಆಗಿತ್ತು. ಸೊ ಈಗಲೂ ಕೂಡ ಇದರ ಹತ್ರ 50% ಮಾರ್ಕೆಟ್ ಶೇರ್ ಇದೆ. ಬಟ್ ನಾವು ಲಾಂಗ್ ಟರ್ಮ್ಗಾಗಿ ಹೂಡಿಕೆ ಮಾಡ್ತಾ ಇದ್ದೀವಿ ಅಂತಂದರೆ ಸದ್ಯಕ್ಕೆ ಇದರ ಹಾಲತ್ ಏನಿದೆ, ಪರಿಸ್ಥಿತಿ ಏನಿದೆ ಅನ್ನೋದರ ಮೇಲೆ ಜಡ್ಜ್ಮೆಂಟನ್ನು ತೆಗೆದುಕೊಳ್ಳಬೇಕು. ಸರಿನಾ? ಅದನ್ನು ಬಿಟ್ಟು ಒಂದಾನೊಂದು ಕಾಲದಲ್ಲಿ ಈತ ಟಾಪರ್ ಆಗಿದ್ದ ಅಂಥೇಳಿ ಅವನ ಮೇಲೆ ಭರವಸೆ ಇಟ್ಟು ಕುಂತ್ರೆ ಈಗ ಆತ ಲೋಪರ್ ಆಗಿರ್ತಾನೆ. ಸೊ ಎಲ್ಲ ಟಾಪರ್ಗಳು ಲೈಫಲ್ಲಿ ಸಕ್ಸಸ್ಫುಲ್ ಆಗಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಅಲ್ಲ. ಸೊ ಅದೇ ಫಿಲಾಸಫಿಯನ್ನು ಇಲ್ಲಿ ಅಪ್ಲೈ ಮಾಡಿ ನೋಡಬೇಕು. ಇದು ಅನ್ಸೆಪ್ ಕಾರ್ಗಳನ್ನ ರೆಡಿ ಮಾಡುತ್ತೆ. ಹೀಗಾಗಿ ಭಾರತ್ ಎನ್ಕ್ಯಾಪ್ನ ಫೇಸ್ ಮಾಡುವಷ್ಟು ಕೆಪಾಸಿಟಿ ಈ ಕಂಪನಿಗೆ ಇಲ್ಲ. ಸೊ ಹೀಗಾಗಿ ನಾನು ಇದರ ಮೇಲೆ ಒಲವನ್ನು ತೋರಿಸ್ತಾ ಇಲ್ಲ. ರೀಸನ್ ನಂಬರ್ 3, ಗೋರ್ಮೆಂಟ್ ಅಂತೂ ಇಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಪುಷಿಂಗನ್ನು ಕೊಡ್ತಾ ಇದೆ. ಸಬ್ಸಿಡಿಯನ್ನು ಕೊಟ್ಟು ಈ ಸೆಕ್ಟರ್ನಲ್ಲಿ ಬನ್ನಿಪ್ಪ ಅಂಥೇಳಿ ಎಲ್ಲರನ್ನ ಒತ್ತಾಯ ಮಾಡಿ ಕರೆ ತರ್ತಾ ಇದೆ. ಆದರೆ ಮಾರುತಿ ಸುಜುಕಿ ಕಂಪನಿ ಇನ್ನೂ ಗಮನದಲ್ಲಿದೆ. ಇಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತೀವೋ ಅಥವಾ ಇಲ್ವೋ ಅನ್ನೋದನ್ನು ಹೇಳೋಕ್ಕೆ ಅವರಿಗೆ 2025ರವರೆಗೆ ಟೈಮ್ ಬೇಕಂತೆ. ಅವರ ಸ್ಟುಪಿಡ್ CEO ಇದರ ಬಗ್ಗೆ ಹೇಳ್ತಾರೆ. ಅಂದರೆ ಅವ್ರ ಹತ್ರ ಯಾವುದೇ ಈ ವಿಷಯದ ಬಗ್ಗೆ ಪರ್ಫೆಕ್ಟ್ ಆಗಿರುವ ವಿಷನ್ ಇಲ್ಲ. ಮಾರುತಿ ಸುಜುಕಿ ಏನು ಥಿಂಕ್ ಮಾಡ್ತಾ ಇದೆ ಅಂತಂದರೆ ನಾವು ಇಥನಾಲ್ ಬ್ಲೆಂಡಿಂಗ್ ಕಾರ್ಸ್ಗಳಲ್ಲಿ ಹೋಗೋಣ, ಇಲ್ಲವೇ CNG ಕಾರ್ಸ್ಗಳಲ್ಲಿ ಹೋಗೋಣ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದೆ. ಬಟ್ CNG ಸದ್ಯಕ್ಕೆ 60 ರೂಪಾಯಿ ಇದೆ. ಸೊ ಅದನ್ನು ತೆಗೆದುಕೊಳ್ಳೋಕ್ಕೆ 4 ರಿಂದ 5 ಗಂಟೆ ಕ್ಯೂವಲ್ಲಿ ನಿಲ್ಲಬೇಕು. ಸೊ ಅಷ್ಟು ಪೇಷನ್ಸು ದುಡ್ಡಿರೋ ಯಾವುದೇ ವ್ಯಕ್ತಿ ಹತ್ರ ಇರಲ್ಲ. ಸದ್ಯಕ್ಕೆ CNG 60 ರೂಪಾಯಿಗಿದೆ. ಇನ್ನೊಂದು 6 ತಿಂಗಳು ಹೋದರೆ CNG 100 ರೂಪಾಯಿಗೆ ಬರುತ್ತೆ. ಪೆಟ್ರೋಲ್ಗೆ ಮತ್ತು CNGಗೆ ಯಾವುದೇ ಡಿಫ್ರೆನ್ಸ್ ಇರಲ್ಲ. ಸೊ ಇದು CNG ಮೇಲೆ ವರ್ಕ್ ಮಾಡ್ತಾ ಇದೆ. ಬಟ್ ನನ್ನ ಪ್ರಕಾರ ಫ್ಯೂಚರು ಇಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿದೆ. ಆದರೆ ಈ ಸುಜುಕಿ ಕಂಪನಿ ಹತ್ರ ಅದರ ಕುರಿತಾಗಿ ಯಾವುದೇ ಥರನಾದ ವಿಷನ್ ಇಲ್ಲ. ಹೀಗಾಗಿ ನನ್ನ ಪ್ರಕಾರ ಸುಜುಕಿಗೆ ಫ್ಯೂಚರ್ನಲ್ಲಿ ಗ್ರೋತ್ ಇಲ್ಲ. ಸದ್ಯಕ್ಕೆ ಮಾರುತಿ ಸುಜುಕಿಯ ಕಂಪನಿಯ ಮ್ಯಾನೇಜ್ಮೆಂಟು ಗೋತಾ ಹೊಡೆದಿದೆ. ಅಂದರೆ ಟೋಟಲ್ ಫೇಲ್ಯೂರ್ ಇದೆ. ಟಾಪ್ ಟು ಬಾಟಮ್ ಮ್ಯಾನೇಜ್ಮೆಂಟು ಕ್ಯಾರೆಕ್ಟರ್ಲೆಸ್ ಆಗಿದೆ. ಅಂದರೆ ಕಸ್ಟಮರ್ ಸೇಫ್ಟಿ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇಲ್ಲ. ಅನ್ಸೇಫ್ ಕಾರ್ಗಳನ್ನ ರೆಡಿ ಮಾಡ್ತಾ ಇದೆ. ಮತ್ತು ಹೈ ಪ್ರೈಸಲ್ಲಿ ಕಾರ್ಗಳನ್ನು ಸೇಲ್ ಕೂಡ ಮಾಡ್ತಾ ಇದೆ. ಇದರ ಜೊತೆಗೆ ವರ್ಸ್ಟ್ ಸರ್ವಿಸನ್ನು ಕೊಡ್ತಾ ಇದೆ. ನಾನು ಮಾರುತಿ ಸುಜುಕಿಯ ಕಸ್ಟಮರ್ ಆಗಿ ಹೇಳ್ತಾ ಇರುವೆ. ನನ್ನ ಹತ್ರ ಕೂಡ ಮಾರುತಿ ಸುಜುಕಿಯ ಕಾರ್ಸ್ಗಳಿವೆ. ಸೊ ಇದರ ಬೇಸಸ್ ಮೇಲೆ ಹೇಳ್ತಾ ಇರುವೆ. ಮುಂಚೆ ಇರುವ ಸ್ವಿಫ್ಟಲ್ಲಿ ಒಂದು ಕ್ವಾಲಿಟಿ ಇತ್ತು. ಅಂದರೆ ಯಾವಾಗ ನಾನು 2016ರಲ್ಲಿ ಸ್ವಿಫ್ಟನ್ನು ಪರ್ಚೇಸ್ ಮಾಡಿದ್ನೋ ಅದರ ಕ್ವಾಲಿಟಿನೇ ಒಂದು ಬೇರೆ ಇದೆ. ಸೊ ಲೇಟೆಸ್ಟ್ ಆಗಿರುವ ಸ್ವಿಫ್ಟ್ನ ಕ್ವಾಲಿಟಿನೇ ಬೇರೆ ಇದೆ. ಟೋಟಲಿ ಥರ್ಡ್ ಕ್ಲಾಸ್ ಅಂತ ಹೇಳಬಹುದು. ಹೀಗಾಗಿ ಸುಜುಕಿಯಲ್ಲಿ ರೆಗ್ಯುಲರ್ ಸೇಲ್ಸ್ಗಳಲ್ಲಿ ಡಿಕ್ರೀಸ್ ಇದೆ. ಸೊ ಇವರನ್ನು ಟಾಟಾ ಹಾಗೂ ಮಹೀಂದ್ರಾದವರು ತುಳಿದು ಟಾಪ್ 1 ಪೊಸಿಷನ್ಗೆ ಬರ್ತಾರೆ. ಇದರಲ್ಲಿ ಯಾವುದೇ ಥರನಾದ ಡೌಟ್ ಇಲ್ಲ. ಸೊ ನನ್ನ ಪ್ರಕಾರ ಮಾರುತಿ ಸುಜುಕಿ ಕಂಪನಿ ಹಾಗೂ ಮಾರುತಿ ಸುಜುಕಿ ಸ್ಟಾಕು ಒಂಥರ ಟೈಟಾನಿಕ್ ಆಗಿದೆ. ಸೊ ಈ ಟೈಟಾನಿಕ್ ಅಂತೂ ಈಗ ಕ್ರ್ಯಾಶ್ ಆಗಿ ಹೋಲ್ ಬಿದ್ದಿದೆ. ಇದು ಮುಳುಗೋಕೆ ಸ್ಟಾರ್ಟ್ ಆಗಿದೆ. ಒಂದಲ್ಲ ಒಂದಿನ ಡೆಫಿನೆಟ್ ಆಗಿ ಮುಳುಗುತ್ತೆ. ಸೊ ಇಂತಹ ಸ್ಟಾಕ್ಸ್ಗಳಲ್ಲಿ ದುಡ್ಡನ್ನು ಹೂಡಿಕೆ ಮಾಡೋದರಲ್ಲಿ ಯಾವುದೇ ಮೀನಿಂಗ್ ಇಲ್ಲ. ಸೊ 8,000 ಕೊಟ್ಟು ಮಾರುತಿ ಸುಜುಕಿಯ ಒಂದು ಸ್ಟಾಕ್ಸ್ಗಳನ್ನು ತೆಗೆದುಕೊಳ್ಳುವ ಬದಲು ಅದೇ 8,000ವನ್ನು ನಾವು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾದಲ್ಲಿ ಇನ್ವೆಸ್ಟ್ ಮಾಡಿದರೆ, ಇಲ್ಲವೇ ಟಾಟಾ ಮೋಟಾರ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಮುಂದೆ ಒಂದಲ್ಲ ಒಂದಿನ ನಮಗೆ ಹ್ಯೂಜ್ ರಿಟರ್ನ್ ಸಿಗುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ. ಅದಕ್ಕಾಗಿಯೇ ನಾನು ಮಾರುತಿ ಸುಜುಕಿಯನ್ನು ರೆಕಮೆಂಡ್ ಮಾಡ್ತಾ ಇಲ್ಲ. ಓಕೆ, ನಿಮ್ಮ ದುಡ್ಡು ನಿಮ್ಮ ಇಷ್ಟ. ನೀವು ಯಾವುದರಲ್ಲಿ ಬೇಕೋ ಅದರಲ್ಲಿ ಹೂಡಿಕೆ ಮಾಡಬಹುದು. ನಾನು ಯಾಕೆ ಈ ಟಾಟಾ ಮತ್ತು ಮಹೀಂದ್ರಾಗೆ ಇಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀನಿ ಅಂತಂದರೆ, ನಂಬರ್ 1 ಅಫೋರ್ಡೆಬಲ್ ಸ್ಟಾಕ್ ಪ್ರೈಸಸ್. ಸದ್ಯಕ್ಕೆ ಈ 2 ಸ್ಟಾಕ್ಗಳ ಪ್ರೈಸು ತುಂಬಾ ಕಮ್ಮಿ ಇದೆ ಆ್ಯಸ್ ಕಂಪೇರ್ಡ್ ಟು ಸುಜುಕಿ. ಸೊ ಇಲ್ಲಿ ಸ್ಟಾಕ್ ಪ್ರೈಸ್ ಕಮ್ಮಿ ಇದೆ, ಎಲ್ರಿಗೂ ಕೂಡ ಅಫೋರ್ಡೆಬಲ್ ಆಗುತ್ತೆ. ಎರಡನೇದಾಗಿ ಈ 2 ಕಂಪನಿಗಳು ಕೂಡ EV ಸೆಕ್ಟರ್ನಲ್ಲಿ ತಮ್ಮ ಎಲ್ಲ ವೆಹಿಕಲ್ಸ್ಗಳನ್ನು ಕನ್ವರ್ಟ್ ಮಾಡುವುದಕ್ಕಾಗಿ ಸಿಕ್ಕಾಪಟ್ಟೆ ದುಡ್ಡನ್ನು ಸುರಿತಾ ಇವೆ. ಹಗಲು ರಾತ್ರಿ ಎಫರ್ಟನ್ನು ಹಾಕ್ತಾ ಇವೆ. ಟಾಟಾದವರು ಆಲ್ರೆಡಿ ಎಲೆಕ್ಟ್ರಿಕ್ ಕಾರ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ. ಮಹೀಂದ್ರಾದವರು ಕೂಡ ಲಾಂಚ್ ಮಾಡುವ ಸಿದ್ಧತೆಯಲ್ಲಿದ್ದಾರೆ. ಸೊ ಫ್ಯೂಚರ್ನಲ್ಲಿ ಅಂತೂ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ದರ್ಬಾರಿದೆ. ಸೊ ಈ 2 ಕಂಪನಿಗಳು ಆಲ್ರೆಡಿ ಮಾರ್ಕೆಟ್ ಶೇರ್ನಲ್ಲಿ ತಮ್ಮದೇ ಆದ ಹಿಡಿತವನ್ನು ಕ್ಯಾಪ್ಚರ್ ಮಾಡಿವೆ. ಹೀಗಾಗಿ ಆಬ್ವಿಯಸ್ಲಿ ಅಲ್ಲಿ ಫ್ಯೂಚರ್ ಇದೆ. ನೆಕ್ಸ್ಟು ಈ 2 ಕಂಪನಿಗಳು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡಿವೆ. ಅದು ಕಾರ್ಗಳ ಡಿಸೈನ್ ಆಗಿರಬಹುದು, ಸೇಫ್ಟಿ ರೇಟಿಂಗ್ ಆಗಿರಬಹುದು, ಕಸ್ಟಮರ್ಗಳ ಸರ್ವಿಸ್ ಆಗಿರಬಹುದು. ಎಲ್ಲೆಲ್ಲಿ ಇವರು ತಪ್ಪು ಮಾಡ್ತಾ ಇದ್ರೋ ಆ ತಪ್ಪುಗಳನ್ನು ತಿದ್ದಿಕೊಂಡಿವೆ. ಮತ್ತು ಹೊಸದಾಗಿ ಜಬರ್ದಸ್ತ್ ಆಗಿರುವ ಕಾರ್ಸ್ಗಳನ್ನ, ವೆಹಿಕಲ್ಸ್ಗಳನ್ನು ಲಾಂಚ್ ಮಾಡ್ತಾ ಇವೆ. ಸೊ ಹೀಗಾಗಿ ಇವುಗಳ ಸೇಲ್ಸು ಸದ್ಯಕ್ಕಂತೂ ರ್ಯಾಪಿಡ್ ಸ್ಪೀಡ್ನಲ್ಲಿ ಹೆಚ್ಚಾಗ್ತಾ ಇದೆ.
ಮಹೀಂದ್ರಾ ಹತ್ರ 1,43,000 ವೆಹಿಕಲ್ಸ್ಗಳ ಡೆಲಿವರಿ ಪೆಂಡಿಂಗ್ ಇದೆ ಅಂತಂದರೆ ಜನ ಎಷ್ಟರ ಮಟ್ಟಿಗೆ ಇವರ ಮೇಲೆ ಅಟ್ರಾಕ್ಟ್ ಆಗಿದ್ದಾರೆ ಮತ್ತು ಇವ್ರ ಹತ್ರ ಬರ್ತಾ ಇದ್ದಾರೆ ಎಂಬುದನ್ನು ನೀವು ಅಂದಾಜಿಸಬಹುದು. ಇನ್ನು ಲಾಸ್ಟ್ ರೀಸನ್ ಏನಪ್ಪ ಅಂತಂದರೆ ಟಾಟಾ ಮೋಟಾರ್ಸ್ ಆ್ಯಂಡ್ ಮಹೀಂದ್ರಾ ಈ ಎರಡೂ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳಾಗಿವೆ. ಸೊ ಇನ್ನೇನು ಬೇಕು ನಿಮಗೆ ಗೆಳೆಯರೆ? ಇಷ್ಟೆಲ್ಲ ಕಾರಣಗಳಿಂದಾಗಿ ಟಾಟಾ ಮೋಟಾರ್ಸು ಮತ್ತು ಮಹೀಂದ್ರಾ ಆಟೋಮೊಬೈಲ್ ಸೆಕ್ಟರ್ನಲ್ಲಿರುವ ಎರಡು ಬೆಸ್ಟ್ ಸ್ಟಾಕ್ಸ್ಗಳಾಗಿವೆ. ಇವೆರಡೂ ಕೂಡ ನನ್ನ ಫೇವ್ರೇಟ್ ಸ್ಟಾಕ್ ಆಗಿವೆ. ಅದಕ್ಕಾಗಿಯೇ ನಾನು ಈ ವಿಷಯವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರುವೆ. ಸೊ ನೀವು ಕೂಡ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಿ ನಿಮ್ಮ ದುಡ್ಡು ನಿಮ್ಮಿಷ್ಟ, ನಿಮಗೆ ಯಾವ ಸ್ಟಾಕ್ ಬೇಕೋ ಅದರಲ್ಲಿ ಹೂಡಿಕೆ ಮಾಡಿ. ಇದನ್ನು ಜಸ್ಟ್ ಒಂದು ಐಡಿಯಾದ ಥರ ತೆಗೆದುಕೊಳ್ಳಿ, ರಿಫರೆನ್ಸ್ನ ಥರ ತೆಗೆದುಕೊಳ್ಳಿ. ಈ ಕಾನ್ಸೆಪ್ಟು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಇದೇ ಥರನಾಗಿ ಲೆಸನ್ಗಳನ್ನು ನೋಡೋದಕ್ಕಾಗಿ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ನಿಮಗೆ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ, ಮನಿ ಮ್ಯಾನೇಜ್ಮೆಂಟ್ನ ಬಗ್ಗೆ, ಇನ್ವೆಸ್ಟ್ಮೆಂಟ್ನ ಬಗ್ಗೆ ಡೀಟೇಲ್ ಆಗಿ ಕಲಿಯುವಲ್ಲಿ ಆಸಕ್ತಿ ಇದ್ದರೆ ನೀವು ಯೂಟ್ಯೂಬ್ನಲ್ಲಿ ರೋರಿಂಗ್ ಬಿಸ್ನೆಸ್ ಸ್ಕೂಲ್ ಅಂತ ಸರ್ಚ್ ಮಾಡಿ. ರೋರಿಂಗ್ ಬಿಸ್ನೆಸ್ ಸ್ಕೂಲ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಮತ್ತು ನಮ್ಮ ಮೆಂಟರ್ಸ್ಗಳು, ನನ್ನ ಫ್ರೆಂಡ್ಸ್ಗಳು, ಅಂದರೆ ಯಾರ್ಯಾರು ಬಿಸ್ನೆಸ್ ಮ್ಯಾನ್ಗಳಿದ್ದಾರೋ, CAಗಳಿದ್ದಾರೋ ಇವರೆಲ್ಲರೂ ಸೇರಿ ನಿಮಗೆ ಈ ವಿಷಯದ ಕುರಿತಾಗಿ ಟೀಚ್ ಮಾಡುವವರಿದ್ದೇವೆ. ಸೊ ಈಗಲೇ ರೋರಿಂಗ್ ಬಿಸ್ನೆಸ್ ಸ್ಕೂಲ್ ಯೂಟ್ಯೂಬ್ ಚಾನಲನ್ನು ಹುಡುಕಿ ಮತ್ತು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಲೆಸನಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.